ಹಲೋ ಫ್ರೆಂಡ್ಸ್, ಇಂದು ನಾವು ಲೈಫ್ ಪ್ರಾಸೆಸ್ದು ಲಾಸ್ಟ್ ಟಾಪಿಕ್ಕಿಗೆ ಬಂದಿದ್ದೀವಿ. ಅದನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಹೇಳ್ಕೊಡೋ ಟಾಪಿಕ್ ಎಕ್ಸ್ಕ್ರೀಷನ್. ಇದುವರೆಗೂ ನಾವು ತುಂಬ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ನೆಲ್ಲ ನಮ್ಮ ಬಾಡಿಲಿ ಏನೇನಾಗಿರುತ್ತೆ ಅದನ್ನೆಲ್ಲ ಕಲ್ತ್ವಿ. ಆದರೆ ಕೆಲವೊಂದು ಬ್ಯಾಡ್ ಪ್ರಾಜೆಕ್ಟ್ಸ್ ಅಥವಾ ವೇಸ್ಟ್ ಪ್ರಾಡಕ್ಟ್ಸು ನಮ್ಮ ಬಾಡಿಲಿ ಜನರೇಟ್ ಆಗುತ್ತೆ. ಅದನ್ನ ನಾವು ಆಚೆ ತೆಗಿಬೇಕು. ಕರೆಕ್ಟ್. ಸೊ ಅದಕ್ಕೆ ನಾವು ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಈಗ ಇಮ್ಯಾಜಿನ್, ನಮ್ಮ ಬಾಡಿ ತುಂಬ ಸೆಲ್ಸ್ ಇರುತ್ತೆ, ತುಂಬ ಆರ್ಗನ್ಸ್ ಇರುತ್ತೆ. ಸೊ ಅದಕ್ಕೆ ಹೈಯರ್ಡ್ ಅಪ್ ಎಕ್ಸ್ಕ್ರೀಟರಿ ಪ್ರಾಸೆಸಸ್ ಇರಬೇಕಾಗತ್ತೆ. ಅದೇ ಚಿಕ್ಕದಾಗಿರುವಂಥ ಒಂದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಇದ್ದರೆ ಅದು ತುಂಬ ಈಸಿ. ಅದರಲ್ಲಿರೋ ವೇಸ್ಟ್ ಪ್ರಾಡಕ್ಟ್ಸ್ನ ತುಂಬ ಸುಲಭವಾಗಿ ಆಚೆ ತೆಗೆಯುತ್ತೆ ಬೈ ಮೀನ್ಸ್ ಆಫ್ ಪ್ರಾಸೆಸ್ ಕಾಲ್ಡ್ ಅಸ್ ಡಿಫ್ಯೂಷನ್. ಓಕೆ, ಅದೇ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಎಕ್ಸ್ಕ್ರೀಷನ್ ಆಗಬೇಕಂದ್ರೆ ಒಂದು ಇಂಪಾರ್ಟೆಂಟ್ ಪಾತ್ವೇ ಇದೆ. ಆ ಪಾತ್ವೇ ಮೂಲಕ ನಮ್ಮ ಬಾಡಿಲಿ ಕ್ರಿಯೇಟ್ ಆಗಿರುವಂಥ ವೇಸ್ಟ್ ಪ್ರಾಡಕ್ಟ್ಸ್ ಆಚೆ ಹೋಗುತ್ತೆ. ಸೊ ಆ ಸಿಸ್ಟಮಲ್ಲಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ನಾವದನ್ನ ಕರಿತೀವಿ. ಅದರಲ್ಲಿ ಏನೇನಿರುತ್ತೆ? ಅ ಪೇರ್ ಆಫ್ ಕಿಡ್ನೀಸ್ ಆದಮೇಲೆ ಯುರೇಟರ್ಸ್ ಇರುತ್ತೆ. ಯುರೇಟರ್ ಆದಮೇಲೆ ಒಂದು ಯೂರಿನರಿ ಬ್ಲಾಡರ್ ಇರುತ್ತೆ. ಅದಾದ ಮೂಲಕ ಇದು ಚಿಕ್ಕದಾಗಿರೋಂಥ ಟ್ಯೂಬ್, ದಟ್ ಈಸ್ ಯುರೇತ್ರ. ಆಮೇಲೆ ಸಪ್ರೇಟ್ ಸಿಸ್ಟಮಿಂದ ಮೇಲ್ ಅಥವಾ ಫಿಮೇಲ್ ಬಾಡಿ ಮೂಲಕ ಯುರೇತ್ರದಿಂದ ಆಚೆ ನಮ್ಮ ಯೂರಿನ್ ಪಾಸ್ ಆಗುತ್ತೆ. ಸೊ ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಬಾಡಿಯಲ್ಲಿ ಸುಮಾರಷ್ಟು ಲೀಟರ್ಗಟ್ಟಲು ವೇಸ್ಟ್ ಪ್ರಾಡಕ್ಟ್ಸ್ ಜನರೇಟ್ ಆಗುತ್ತೆ. ಆದರೆ ನಾವು ಟೋಟಲಿ ಒಂದು ಡೇಗೆ ಬರೀ 1 ಲೀಟರ್ ಆಫ್ ಯೂರಿನ್ನ ನಾವು ಎಕ್ಸ್ಕ್ರೀಟ್ ಮಾಡ್ತೀವಿ. ಅದು ಯಾಕೆ ಅನ್ನೋದನ್ನ ಮುಂದಿನ ಸೆಕ್ಷನಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ಇದನ್ನ ಓದ್ಬಿಡೋಣ ಒಂದು ಸತಿ. Other metabolic activities generated in a nitrogenous material which need to be removed. The biological process involved in the removal of these harmful metabolic waste from the body is called excretion. ಈ ಡೆಫಿನೇಷನ್ನ ಎಲ್ಲರೂ ಸರಿಯಾಗಿ ಕಲ್ತಿರಬೇಕು. So the biological process involved in the removal of these harmful metabolic waste from the body is called excretion. ಸೊ ನಾನು ಆಗಲೇ ಹೇಳಿದೆ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ನಲ್ಲಿ ಸಿಂಪಲ್ ಡಿಫ್ಯೂಷನ್ ಆಗುತ್ತೆ. ವೆರಾಸ್ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಲೈಕ್ ಅಸ್, ದಸ್ ಹ್ಯೂಮನ್ ಬೀಯಿಂಗ್ಸ್, ಅದಕ್ಕೆ ಸ್ಪೆಷಲೈಸ್ಡ್ ಆರ್ಗನ್ಸ್ ಬೇಕಾಗುತ್ತೆ ಟು ಪರ್ಫಾರ್ಮ್ ದ ಸೇಮ್ ಫಂಕ್ಷನ್ ವಿಚ್ ಇಸ್ ಎಕ್ಸ್ಕ್ರೀಷನ್. ಅದಕ್ಕೆ ನಾವು ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಕರಿತೀವಿ. ಅದರಲ್ಲಿ ಪೇರ್ ಆಫ್ ಕಿಡ್ನಿ, ಲೆಫ್ಟ್ ಆ್ಯಂಡ್ ದ ರೈಟ್ ಕಿಡ್ನೀಸ್, pair of ureters, left and the right ureters, a single urinary bladder, then continuing into urethra. ಇದಕ್ಕೆ ನಾವು ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಈಗ ಡೀಟೇಲಾಗಿ ಕಲಿಯೋಣ ಎಕ್ಸ್ಕ್ರೀಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅದು ಹೇಗಾಗುತ್ತೆ ಅಂತ. ಓಕೆ, ನಾನು ಆಗಲೇ ಹೇಳಿದ್ನಲ್ಲ, ಅ ಪೇರ್ ಆಫ್ ಕಿಡ್ನಿ, ಅ ಪೇರ್ ಆಫ್ ಯುರೇಟರ್, ಅ ಯೂರಿನರಿ ಬ್ಲಾಡರ್ ಆ್ಯಂಡ್ ದ ಯುರೇತ್ರ, ಇವಷ್ಟೂ ಎಕ್ಸ್ಕ್ರೀಟರಿ ಸಿಸ್ಟಮ್ ಆಗಿ ವರ್ಕ್ ಆಗುತ್ತೆ. ಕಿಡ್ನೀಸ್ ಆರ್ ಲೊಕೇಟೆಡ್ ಇನ್ ದ ಅಬ್ಡಾಮನ್ ಆನ್ ಎದರ್ ಸೈಡ್ಸ್ ಆಫ್ ದ ಬ್ಯಾಕ್ ಬೋನ್. ಸೊ ಇದು ನೀವು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾವು ಅಬ್ಡಾಮನ್ ಅಂತ ಕರಿತೀವಿ. ಈ ಕಂಪ್ಲೀಟ್ ರೀಜನಿಗೆ ಬ್ಯಾಕ್ ಪಾರ್ಟ್ ಎಲ್ಲಿ ನಮ್ಮದು ವರ್ಟಿಬ್ರೆ ಇರುತ್ತಲ್ಲ, ಆ ವರ್ಟಿಬ್ರೆದು ಅಕ್ಕಪಕ್ಕದಲ್ಲಿ ನಮ್ಮ ರೈಟ್ ಆ್ಯಂಡ್ ಲೆಫ್ಟ್ ಕಿಡ್ನೀಸ್ ಇರುತ್ತೆ. ಸೊ ನೀವು ಹಿಂದೆಯಿಂದ ಬೆನ್ನ ಟಚ್ ಮಾಡಿದ್ರೆ ಅಲ್ಲೇ ನಿಮ್ಮ ಕಿಡ್ನೀಸ್ ಇರೋದು. ಓಕೆ, ಯೂರಿನ್ ಇಸ್ ಪ್ರೊಡ್ಯೂಸ್ ಇನ್ ದ ಕಿಡ್ನೀಸ್. ನಮ್ಮ ಬಾಡಿಯಲ್ಲಿರೋ ವೇಸ್ಟ್ನೆಲ್ಲ ಫಿಲ್ಟರ್ ಮಾಡಿಕೊಂಡು ಕಿಡ್ನಿಯಲ್ಲಿ ಯೂರಿನ್ ಕ್ರಿಯೇಟ್ ಆಗುತ್ತೆ. ಅದು ಯುರೇಟರ್ ಮೂಲಕ, ಟ್ಯೂಬ್ ಮೂಲಕ ಹೋಗಿ ಯೂರಿನರಿ ಬ್ಲ್ಯಾಡರಲ್ಲಿ ಸ್ಟೋರ್ ಆಗಿರುತ್ತೆ. ಯೂರಿನರಿ ಬ್ಲ್ಯಾಡರ್ ನರ್ವಸ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತೆ. ನಾವು ಏನು ಥಿಂಕ್ ಮಾಡ್ತೀವಿ, ನಮಗೆ ಯೂರಿನೇಟ್ ಮಾಡಬೇಕಂತ ಅನಿಸುತ್ತೆ, ಒಂದೊಂದು ಸತಿ ಯೂರಿನೇಟ್ ಮಾಡೋ ಪರಿಸ್ಥಿತಿ ಇರೋದಿಲ್ಲ. ಸೊ ಅವೆಲ್ಲ ನರ್ವಸ್ ಸಿಸ್ಟಮಿಂದ ಕನೆಕ್ಟ್ ಆಗಿರೋದ್ರಿಂದ ಯೂರಿನರಿ ಬ್ಲ್ಯಾಡರ್ ವಿಚ್ ಇಸ್ ಅ ಮಸ್ಕುಲರ್ ಬ್ಯಾಗ್, ಅದು ಮಸಲ್ಸಿಂದ ಮಾಡಿರುತ್ತೆ. ಅದನ್ನು ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ನಮ್ಗೆ ಯಾವಾಗ ಬೇಕು ಆವಾಗ ನಾವು ಯೂರಿನೇಟ್ ಮಾಡ್ಬೋದು, ಅಥವಾ ಕಂಟ್ರೋಲ್ ಮಾಡಬೇಕಂದ್ರೂ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗುತ್ತೆ ಇದ್ರ ಮೂಲಕನೇ. ಸೊ ನೆಕ್ಸ್ಟ್, ನೈಟ್ರೋಜನಸ್ ವೇಸ್ಟ್ ಸಚ್ ಆಸ್ ಯೂರಿಯಾ ಆರ್ ಯೂರಿಕ್ ಆ್ಯಸಿಡ್, ಇದೇ ಮೇನ್ ಮೆಟಬಾಲಿಕ್ ವೇಸ್ಟ್ ನಮ್ಮ ಬಾಡಿ ಜನರೇಟ್ ಆಗಿರೋದು. ಇದೇನಾದರೂ ರಿಟೇನ್ ಆದರೆ ಏನಾಗಬಹುದು? ಎಸ್, ಅದರಲ್ಲಿ ರೀನಲ್ ಸ್ಟೋನ್ಸ್ ಅಂತ ಅಂತೀವಿ. ರೀನಲ್ ಸ್ಟೋನ್ಸ್ ಅಂದ್ರೇನು? ಕಿಡ್ನಿ ಸ್ಟೋನ್ಸ್ ಎಲ್ಲ. ಅದು ಹೊಟ್ಟೆ ನೋವು ಮಾಡುತ್ತೆ, ಬೆನ್ನು ನೋವಾಗುತ್ತೆ. ಅದನ್ನೊಂದು ಸ್ವಲ್ಪ ಟೈಮಲ್ಲಿ ಸರ್ಜರಿ ಮೂಲಕ ಆಚೆ ತೆಗಿಬೇಕಾಗುತ್ತೆ. ಸೊ ಅದಕ್ಕೆ ಹೇಳೋದು ಎವ್ರಿ ಡೇ ನೀಟಾಗಿ ವಾಟರ್ ಡ್ರಿಂಕ್ ಮಾಡಬೇಕು, ಸೊ ದಟ್ ಈ ಥರ ಯೂರಿನರಿ ಸ್ಟೋನ್ಸ್ ಏನಿರುತ್ತೆ ಅದು ಕ್ರಿಯೇಟ್ ಆಗಲ್ಲ ಅಂತ. Okay, so these nitrogenous waste such as urea or uric acid are to be removed from the body through in the kidneys. It is then no surprise that the basic filtration unit in the kidney is nephron. ಸೊ ಈ ಸೆಂಟೆನ್ಸ್ ಸ್ವಲ್ಪ ಇಂಪಾರ್ಟೆಂಟ್. ಏನಂದರೆ ನಮ್ಮ ಕಿಡ್ನಿ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಯಾವುದಕ್ಕೆ? ಎಕ್ಸ್ಕ್ರೀಷನಿಗೆ. ಬಟ್ ಕಿಡ್ನಿಯಲ್ಲೂ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಇದೆ. ಈಚ್ ಕಿಡ್ನಿ ವಿಲ್ ಹ್ಯಾವ್ ಮಿಲಿಯನ್ಸ್ ಆಫ್ ನೆಫ್ರಾನ್ಸ್. ಆ ನೆಫ್ರಾನಿಗೆ ನಾವು ಫಿಲ್ಟ್ರೇಷನ್ ಯೂನಿಟ್ ಅಂತ ಕರಿತೀವಿ. ಸೊ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಇವಾಗ ನೆಫ್ರಾನ್ ಎಲ್ಲಿರುತ್ತೆ ಅಂತ. ಸೊ ಇಲ್ಲೊಂದು ದೊಡ್ಡ ಡಯಾಗ್ರಾಮ್ ಬಿಡಿಸ್ತೀನಿ ನೋಡಿ. ಇದು ಕಿಡ್ನಿ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ ಈ ಥರ.
ಪಿರಮಿಡ್ ಶೇಪ್ ಸ್ಟ್ರಕ್ಚರ್ ಇವೆಲ್ಲ ನಿಮ್ಗೆ ಈಗ ಬೇಡ, ದೊಡ್ಡವರಾದ್ಮೇಲೆ ಬೇಕಾಗ್ಬೋದು. ಇಲ್ಲಿ ಮೆಡ್ಯುಲಾ ಅಂತ ಒಂದು ಥಿಂಗ್ ಇರುತ್ತೆ. ಸೊ ಇದರಲ್ಲಿ ನಿಮ್ಮ ಆ ನೆಫ್ರಾನ್ಸ್ ಇರುತ್ತೆ, ಅದು ಈ ಥರ ಲೂಪ್ ಥರ ಇದೆಯಲ್ಲ, ಆ ಲೂಪ್ ಥರ ಸ್ಟ್ರಕ್ಚರ್ ನೆಫ್ರಾನ್. ಸೊ ಗೊತ್ತಾಯ್ತಲ್ಲ ಈಗ ಹೇಗಿರುತ್ತೆ ಅಂತ. ನೋಡಿ ಒಂದು ರೆಡ್ ಕಲರಲ್ಲಿ ಮಾಡಿ ತೋರಿಸ್ತೀನಿ. ಈ ಥರ ಕಾಯಿಲ್ ಆಗಿ ಈ ಥರ ನಿಂತಿರುತ್ತೆ. ಸುಮಾರಷ್ಟು ನೆಫ್ರಾನ್ಸ್ ಈ ಥರನೇ ಅರೇಂಜ್ ಆಗಿಬಿಟ್ಟು ಎಲ್ಲವೂ ಈ ಥರ ಸೆಂಟರ್ಗೆ ಬಂದು ಅಲ್ಲಿ ಯೂರಿನೆಲ್ಲ ಕಲೆಕ್ಟ್ ಆಗಿ ಆ ಮೂಲಕ ಯೂರೇಟರ್ ಮೂಲಕ ನಮ್ಮ ಯೂರಿನ್ ಪಾಸ್ ಆಗುತ್ತೆ. ಸೊ ಐ ಹೋಪ್ ಯು ಆಲ್ ಗಾಟ್ ಇಟ್. ಸೊ ನಮ್ಮ ಬಾಡಿಯಲ್ಲಿ ಸುಮಾರಷ್ಟು ನೆಫ್ರಾನ್ಸ್ ಇರುತ್ತೆ. ಆ ನೆಫ್ರಾನ್ಸ್ ಎರಡೂ ಕಿಡ್ನಿಯಲ್ಲೂ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅಲ್ಲೇ ನಮ್ಮ ಯೂರಿನ್ದು ಫಿಲ್ಟ್ರೇಷನ್ ಆಗಿರುತ್ತೆ. ಅಂದರೆ ಬ್ಲಡ್ ಏನು ಬರುತ್ತಲ್ಲ, ಆ ಬ್ಲಡ್ಡಲ್ಲೇ ವೇಸ್ಟ್ ಪ್ರಾಡಕ್ಟ್ಸ್ ಇರುತ್ತೆ. ಅದು ಯೂರಿನ್ ಆಗಿ ಕನ್ವರ್ಟ್ ಆಗಿ ಫಿಲ್ಟರ್ ಆಗಿಬಿಟ್ಟು ಯೂರೇಟರ್ಗೆ ಪಾಸ್ ಮಾಡುತ್ತೆ. ಆಮೇಲೆ ಆ ಯೂರೇಟರ್ ಮೂಲಕ ಯೂರಿನರಿ ಬ್ಲ್ಯಾಡರ್ ರೀಚ್ ಆದಮೇಲೆ ಅಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ನಮ್ಮ ಥಾಟ್ ಪ್ರಾಸೆಸ್ ಮೂಲಕ ನರ್ವಸ್ ಸಿಸ್ಟಮ್ ಕಂಟ್ರೋಲಿಂದ ಯೂರಿನರಿ ಪ್ರಾಸೆಸ್ನ ನಾವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಇದೇ ನಾನು ಹಾಗೆ ಹೇಳಿದ್ದು ದ ಸೋ ಕಾಲ್ಡ್ ನೆಫ್ರಾನ್. ಅದಕ್ಕೆ ನಾವು ಫಿಲ್ಟ್ರೇಷನ್ ಯೂನಿಟ್ ಅಂತ ಕರಿತೀವಿ. ಈಗ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಎರಡು ಸ್ಟ್ರಕ್ಚರ್ಸ್ ಇರುತ್ತೆ, ನೆಫ್ರಾನ್ ಮತ್ತು ನ್ಯೂರಾನ್. ನ್ಯೂರಾನ್ ಅಂದರೆ ನರ್ವಸ್ ಸಿಸ್ಟಮ್ಗೆ, ನೆಫ್ರಾನ್ಸ್ ಅಂದರೆ ಎಕ್ಸ್ಕ್ರೀಟರಿ ಸಿಸ್ಟಮ್ಗೆ. ನಿಮಗೆ 10th ಬೋರ್ಡ್ಸಲ್ಲಿ ಈ ಡಯಾಗ್ರಾಮ್ ಕೇಳ್ಬೋದು, 5 ಮಾರ್ಕರ್ ಅಥವಾ 3 ಮಾರ್ಕ್ಸ್ಗೆ ಕೇಳ್ತಾರೆ. ಡ್ರಾ ನೀಟ್ ಲೇಬಲ್ ಸ್ಟ್ರಕ್ಚರ್ ಆಫ್ ನೆಫ್ರಾನ್ ಅಥವಾ ಡ್ರಾ ನೀಟ್ ಲೇಬಲ್ ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಅಂತ. ಇದರಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೋಬೋದು. 2 times ಕ್ವಶನ್ ನೀಟಾಗಿ ಓದಿ ನೆಫ್ರಾನ್ ಕೇಳಿದಾರ ನ್ಯೂರಾನ್ ಕೇಳಿದಾರ ಅಂತ ನೀಟಾಗಿ ನೋಡಿಬಿಟ್ಟು ಆನ್ಸರ್ ಬರೀಬೇಕು. ಓಕೆ, ಇದರಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಗ್ಯಾರಂಟಿ ಬರೋ ಚಾನ್ಸ್ ಇರುತ್ತೆ. ಸೊ ನೆಫ್ರಾನಲ್ಲಿ 4 ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ. ಫಸ್ಟ್ ಮೇನ್ ಸ್ಟ್ರಕ್ಚರ್ಸ್ ಏನಂತ ನೋಡಿ. ಇದಕ್ಕೆ ನಾವು ಬೋಮನ್ಸ್ ಕ್ಯಾಪ್ಸ್ಯೂಲ್, ಅದರೊಳಗಡೆ ಇರೋದು ಗ್ಲೋಮೆರುಲಸ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ. ನೆಕ್ಸ್ಟ್ ಬರೋದು ಸ್ಟಾರ್ಟಿಂಗ್ ಪಾರ್ಟಲ್ಲಿ ಪ್ರಾಕ್ಸಿಮಲ್ ಕಾನ್ವ್ಯುಲೇಟೆಡ್ ಟ್ಯೂಬ್ಯೂಲ್ ಅಂತ. ಓಕೆ, ನೆಕ್ಸ್ಟ್ ಬರೋದು ಹೆನ್ಲೀಸ್ ಲೂಪ್ ಅಂತ. ಆಮೇಲೆ ಲಾಸ್ಟ್ ಪಾರ್ಟ್ ಬಂದುಬಿಟ್ಟು ಡಿಸ್ಟಲ್ ಕಾನ್ವ್ಯುಲೇಟೆಡ್ ಟ್ಯೂಬ್ಯೂಲ್. ಆಗ ಪ್ರಾಕ್ಸಿಮಲ್ ಆಮೇಲೆ ಡಿಸ್ಟಲ್ ಇವೆಲ್ಲ ಕಲೆಕ್ಟಾಗಿ ಆಮೇಲೆ ಬರೋದು ಕಲೆಕ್ಟಿಂಗ್ ಡಕ್ಟ್. ಇನ್ನೊಂದು ಸತಿ ಹೇಳ್ತೀನಿ. Okay, Bowman's capsule and the glomerulus, proximal convoluted tubule, the Henle's loop, the distal convoluted tubule, and the last part is the collecting duct. ಇದಿಷ್ಟು ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ನೀವು ಬರೋನು ಆರಾಮಾಗಿ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಆದರೆ ಒಳಗಡೆ ಈ ಬೌಮನ್ಸ್ ಕ್ಯಾಪ್ಸ್ಯೂಲ್ ಅಂತ ಹೇಳಿದ್ವಲ್ಲ, ಒಂದು ಕ್ಯಾಪ್ಸ್ಯೂಲ್ ಥರ ಒಂದು ಕಂಟೆಂಟ್ ಇಟ್ಕೊಳ್ಳುವಂಥ ಸ್ಟ್ರಕ್ಚರಲ್ಲಿ ದೇರ್ ಇಸ್ ನೋನ್ ಆಸ್ ಗ್ಲಾಮ್ಯುರುಲಸ್. ಈ ಗ್ಲಾಮ್ಯುರುಲಸ್ ಅನ್ನೋದಿರುತ್ತೆ. ಗ್ಲಾಮ್ಯುರುಲಸ್ ಅಂದರೆ ಅದೊಂದು ಟಫ್ ಕ್ಯಾಪಿಲರೀಸ್ ಅದರೊಳಗಡೆ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ನಾವು ಬ್ರಾಂಚ್ ಆಫ್ ರೀನಲ್ ಆರ್ಟ್ರಿ, ಬ್ರಾಂಚ್ ಆಫ್ ರೀನಲ್ ವೇನ್ ಇವೆಲ್ಲನೂ ಅಲ್ಲಿ ಕ್ಯಾಪಿಲರೀಸಾಗಿ ಸೇರಿಕೊಂಡು ಅಲ್ಲಿ ಗ್ಲಾಮ್ಯುರುಲಸ್ ಅಂತ ಅಂದ್ಬಿಟ್ಟು ಬೌಮನ್ಸ್ ಕ್ಯಾಪ್ಸ್ಯೂಲ್ ಒಳಗಡೆ ಇರುತ್ತೆ. ಅದಾದ ನಂತರ ಇಲ್ಲೇ ಈ ಬೌಮನ್ಸ್ ಕ್ಯಾಪ್ಸ್ಯೂಲಲ್ಲೇ ಮೇನ್ ಥಿಂಗ್ ಆಗೋದು ವಾಟ್ ಇಸ್ ದ್ಯಾಟ್ ಫಿಲ್ಟ್ರೇಷನ್. ಇಲ್ಲೇ ನಿಮ್ಮ ರಕ್ತ ಏನೇನು ವೇಸ್ಟ್ ಇಟ್ಕೊಂಡಿರ್ತಲ್ಲೋ ಅದನ್ನೆಲ್ಲ ಫಿಲ್ಟರ್ ಮಾಡೋ ತಾಕತ್ತಿರೋದು ಇದೇ ಜಾಗದಲ್ಲಿ. ಆ ಫಿಲ್ಟ್ರೇಷನ್ ಆದಮೇಲೆ ನಿಮ್ಮ ಯೂರಿನ್ ಏನಿರುತ್ತೆ ಅದು ಈ ಪ್ರಾಕ್ಸಿಮಲ್ ಕಾನ್ವ್ಯುಲೇಟೆಡ್ ಟ್ಯೂಬಲ್, ಸಿಂಪಲಾಗಿ ಅದಕ್ಕೆ PCT ಅಂತ ಕರಿತೀವಿ, ಲೂಪ್ ಆಫ್ ಹೆನ್ಲಿ, DCT ಮತ್ತು ಕಲೆಕ್ಟಿಂಗ್ ಡಕ್ಟಲ್ಲಿ ಪಾಸ್ ಆಗ್ತಾ ಇರುತ್ತೆ. ಅಲ್ಲೂ ಏನಾದರೂ ಥಿಂಗ್ ಆಗಬೇಕಲ್ಲ. ಬರೀ ಫಿಲ್ಟ್ರೇಷನ್ ಅಂತೂ ಮೇನಾಗಿ ಬೌಮನ್ಸ್ ಕ್ಯಾಪ್ಸೂಲಲ್ಲಿ ಆಯಿತು. ಬಟ್ ಇಲ್ಲೇನಾಗುತ್ತೆ, ಅಲ್ಲಿ ರೀಅಬ್ಸಾರ್ಪ್ಷನ್ ಮತ್ತು ಅಬ್ಸಾರ್ಪ್ಷನ್ ಅಥವಾ ಬಿಡುಗಡೆ ಅವೆಲ್ಲ ಆಗುತ್ತೆ. ಯಾಕಾಗುತ್ತೆ, ತುಂಬ ಥಿಂಗ್ಸ್ ಬೌಮನ್ಸ್ ಕ್ಯಾಪ್ಸೂಲಲ್ಲಿ ಫಿಲ್ಟ್ರೇಷನ್ ಆಗೋಗಿರುತ್ತೆ. ಎಕ್ಸೆಸ್ ಆಗೂ ಫಿಲ್ಟ್ರೇಷನ್ ಆಗಿರುತ್ತೆ. ಅಂಥ ಥಿಂಗ್ಸ್ ಯಾವುದ್ಯಾವುದು ಎಕ್ಸ್ಕ್ರೀಟ್ ಆಗಬಾರ್ದು. ಅದನ್ನು ಈ PCT ಮತ್ತು DCT ಮತ್ತು ಲೂಪ್ ಆಫ್ ಹೆನ್ಲಿಯಲ್ಲಿ ರೀಅಬ್ಸಾರ್ಪ್ಷನ್ ಅಂದರೆ ವಾಪಸ್ ಬಾಡಿಗೆ ಹೇಳ್ಕೊಳ್ಳೋ ಶಕ್ತಿ ಇರುತ್ತೆ. ಸೊ ಈ ಸ್ಟ್ರಕ್ಚರಿಂದ ಫಿಲ್ಟ್ರೇಷನ್ ಆಗುತ್ತೆ, ರೀಅಬ್ಸಾರ್ಪ್ಷನ್ ಆಗುತ್ತೆ, ಕೆಲವೊಂದು ಥಿಂಗ್ಸ್ ಇನ್ನೂ ಸೆಕ್ರೀಟು ಆಗುತ್ತೆ. ಸೆಕ್ರೀಟ್ ಅಂದರೆ ಯೂರಿನಿಂದ ಆಚೆ ಹೋಗುತ್ತೆ ಅಂತ, ರೀಅಬ್ಸಾರ್ಬ್ ಅಂದರೆ ಯೂರಿನಿಂದ ಹೋಗಲ್ಲ, ಅದೆಲ್ಲ ನಮ್ಮ ಬಾಡಿ ವಾಪಸ್ ತಗೊಳುತ್ತೆ ಅಂತ. ಓಕೆ, ಕ್ಲಿಯರ್? ಇವಷ್ಟು ಥಿಂಗ್ಸು ನಮ್ಮ ನೆಫ್ರಾನ್ ಮಾಡುತ್ತೆ. ಒಂದು ಸತಿ ಓದೋಣ. Okay, the basic filtration unit in the kidneys is known as the nephron. ಸೇಮ್ ಲಂಗ್ಸಲ್ಲಿ ಹೇಗೆ CO2 ಆಚೆ ಹೋಗುತ್ತೋ ಅದೇ ಥರ ಕಿಡ್ನೀಸಿಂದ ಯೂರಿನ್ ಆಚೆ ಹೋಗುತ್ತೆ. So each capillary cluster in the kidney is associated with the cup-shaped end of coil tube called the Bowman's capsule that collects the filtrate and filters it out. Each kidney has a large number of these filtration units called the nephron. So some substance in the initial filtrate, ಆಗಲೇ ಹೇಳಿದ್ನಲ್ಲ ಈ ಬೌಮನ್ಸ್ ಕ್ಯಾಪ್ಸೂಲಲ್ಲಿ ಇನಿಷಿಯಲ್ ಫಿಲ್ಟ್ರೇಟ್ ಆಗುತ್ತೆ. ಅದರಲ್ಲಿ ಗ್ಲೂಕೋಸ್, ಅಮೈನೋ ಆಸಿಡ್ಸ್, ಸರ್ಟನ್ ಅಮೌಂಟ್ ಆಫ್ ಸಾಲ್ಟ್ಸ್ and a large amount of water are selectively reabsorbed.
ಇಲ್ಲಿ ಬೌಮನ್ಸ್ ಕ್ಯಾಪ್ಸ್ಯೂಲಲ್ಲಿ ಇವೆಲ್ಲ ಸ್ಟ್ರಕ್ಚರ್ಸೂ ಫಿಲ್ಟರ್ ಆಗಿರುತ್ತೆ. ಅದು ಯೂರಿನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿರುತ್ತೆ ಬೌಮನ್ಸ್ ಕ್ಯಾಪ್ಸ್ಯೂಲ್. ಬಟ್ ಇವೆಲ್ಲ ಅಷ್ಟೊಂದು ಕೆಟ್ಟದಲ್ಲ ನಮ್ಮ ಬಾಡಿಗೆ. ಇವೆಲ್ಲ ನಮ್ಗೆ ವಾಪಸ್ ಬೇಕು. ಸುಮಾರಷ್ಟು ವಾಟರ್ ನಾವು ಕುಡಿತೀವಿ, ಅದಷ್ಟು ಎಕ್ಸ್ಕ್ರೀಟ್ ಆಗಬೇಕಂತ ಇಲ್ಲ. ನಮ್ಮ ಬಾಡಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅಂಥ ಥಿಂಗ್ಸ್ನ ನಮ್ಮ PCT, DCT, ಹೆನ್ಲೀಸ್ ಲೂಪ್ ರೀಅಬ್ಸಾರ್ಬ್ಸ್ ಇಟ್ ಟು ಅವರ್ ಬಾಡಿ. ಅದನ್ನ ಸೆಕ್ರೀಟ್ ಮಾಡಲ್ಲ, ನಮ್ಮ ಬಾಡಿ ಅದನ್ನ ಯೂರಿನ್ಗೆ ಹೋಗುವಂಥ ಸೆಕ್ರೀಟ್ ಮಾಡಲ್ಲ, ಅದನ್ನ ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆ, ದ ಅಮೌಂಟ್ ಆಫ್ ವಾಟರ್ to be reabsorbed depends on how much the excess water it is there in our body and how much of the dissolved waste it is to be excreted. ಅದೇ ಹೇಳಿದ್ನಲ್ಲ, ಎಷ್ಟು ವಾಟರ್ನ ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅನ್ನೋದ್ರದ್ದು ಡಿಪೆಂಡು ನಾವು ಎಷ್ಟು ನೀರನ್ನ ಕುಡಿತೀವಿ ಮತ್ತು ನಮ್ಮ ಬಾಡಿ ಎಷ್ಟು ನೀರನ್ನ ರಿಕ್ವೈರ್ ಮಾಡ್ತಾ ಇದೆ ಅಂತ. ಅಕಸ್ಮಾತ್ ನಮ್ಮ ಬಾಡಿ ರಿಕ್ವೈರ್ ಮಾಡಲ್ಲ, ಆವಾಗ ಎಕ್ಸ್ಕ್ರೀಷನ್ ಜಾಸ್ತಿ ಆಗುತ್ತೆ. ಓಕೆ, so the urine forming in each kidney eventually enters a long tube called the ureter, which connects the kidney with the urinary bladder. Okay, urine is stored in the urinary bladder until the pressure of the expanded bladder leads to urge to pass it out. So ನಿಮ್ಮ ಬ್ಲ್ಯಾಡರ್ ಫುಲ್ಲಿ ಫಿಲ್ ಆಗೋ ತನಕ ನಿಮ್ಮ ಯೂರಿನರಿ ಬ್ಲ್ಯಾಡರ್ ಅದನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇರುತ್ತೆ ಇನ್ನು ಎಕ್ಸ್ಕ್ರಿಷನ್ನ. ಆದರೆ ಫುಲ್ ತುಂಬಿದಾದ್ಮೇಲೆ ಯೂರಿನರಿ ಬ್ಲ್ಯಾಡರ್ ಯಾವಾಗ ಫುಲ್ ತುಂಬ ಹೋಗುತ್ತೋ ಆವಾಗ ನಾವು ಎಕ್ಸ್ಕ್ರಿಷನ್ಗೆ ನಮ್ಮ ನರ್ವಸ್ ಸಿಸ್ಟಮ್ ಗೋ ಅಂತ ಹೇಳ್ತೆ. ಓಕೆ, ದ ಬ್ಲಾಡರ್ ಇಸ್ ಅ ಮಸ್ಕ್ಯುಲರ್ ಆರ್ಗನ್, ಸೊ ಇಟ್ ಈಸ್ ಅಂಡರ್ ದ ನರ್ವಸ್ ಸಿಸ್ಟಮ್ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್ ಎಲ್ಸ್ವೇರ್. ಆಸ್ ಅ ರಿಸಲ್ಟ್ ವಿ ಕ್ಯಾನ್ ಯೂಶಲಿ ಕಂಟ್ರೋಲ್ ದ ಅರ್ಜ್ ಟು ಯೂರಿನೇಟ್. ಐ ಹೋಪ್ ಫುಲ್ ಇದಿಷ್ಟು ಎಕ್ಸ್ಕ್ರಿಷನ್ ಸಿಂಪಲ್ ಆಗಿದೆ, ಈಸಿಯಾಗಿ ಅರ್ಥ ಆಯಿತು. ಸೊ ಇನ್ನೊಂದು ಸರ್ತಿ ರಿವೈಸ್ ಮಾಡ್ತೀನಿ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಡಿಫ್ಯೂಷನ್, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಲೈಕ್ ಅಸ್ ಹ್ಯೂಮನ್ ಬೀಯಿಂಗ್ಸ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಇದೆ. one pair of kidney right and the left, one pair of ureters right and the left, one single muscular organ called the urinary bladder, at last ಅಲ್ಲಿ urethra. ಕಿಡ್ನೀಸಲ್ಲಿ ನಮ್ಮ ಬೇಸಿಕ್ ಫಿಲ್ಟ್ರೇಷನ್ ಯೂನಿಟ್ ಇರುತ್ತೆ, ಅದಕ್ಕೆ ನೆಫ್ರಾನ್ ಅಂತ ಕರಿತೀವಿ. ಅದರಲ್ಲಿ ಬೌಮನ್ಸ್ ಕ್ಯಾಪ್ಸ್ಯೂಲ್ ಇದೆ, ಗ್ಲಾಮೆರುಲಸ್ ಇರುತ್ತೆ, PCT, ಹೆನ್ಲೀಸ್ ಲೂಪ್, DCT ಇರುತ್ತೆ. ಇದಷ್ಟು ಸೇರಿ ಅದಕ್ಕೆ ನಾವು ನೆಫ್ರಾನ್ ಅಂತ ಕರಿತೀವಿ. ಡಯಾಗ್ರಾಮ್ ಪರ್ಫೆಕ್ಟ್ ಇರಬೇಕು. ಅದಾದಮೇಲೆ ಹೇಗೆ ಫಿಲ್ಟ್ರೇಷನ್ ಆಗುತ್ತೆ, ರೀಅಬ್ಸಾರ್ಪ್ಷನ್ ಆಗುತ್ತೆ ಎಲ್ಲನೂ ತಿಳ್ಕೊಂಡ್ವಿ. ಆಮೇಲೆ ನರ್ವಸ್ ಸಿಸ್ಟಮ್ ಮೂಲಕ ಕಂಟ್ರೋಲ್ ಆಗಿರುತ್ತೆ, ಸೊ ದಟ್ ವಿ ಕ್ಯಾನ್ ಕಂಟ್ರೋಲ್ ದ ಅರ್ಜ್ ಟು ಯೂರಿನೇಟ್. ಇಮ್ಯಾಜಿನ್ ಒಂದು ಡಯಾಬಿಟಿಕ್ ಪೇಷಂಟ್ ಇರ್ಬೋದು, ಅಥವಾ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರುತ್ತೆ, ಆವಾಗ ಅವ್ರ ಕಿಡ್ನೀಸ್ ಹಾಳಾಗಿರ್ಬೋದು ಅಥವಾ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಒಂದು ಕಿಡ್ನಿ ತೆಗಿಬೇಕಾಗೋ ಪರಿಸ್ಥಿತಿ ಬಂತು. ಆವಾಗ ಅಂಥ ಪೇಷಂಟ್ಸ್ಗೆ ಯೂರಿನೇಷನ್ ನಾವು ಹೇಗೆ ಹೆಲ್ಪ್ ಮಾಡ್ತೀವಿ ಒಂದು ಡಾಕ್ಟರ್ ಆಗಿಬಿಟ್ಟು ಅಂತ ಥಿಂಕ್ ಮಾಡಬೇಕು. ಸೊ ಆರ್ಟಿಫಿಷಿಯಲ್ ಕಿಡ್ನಿನ ಪೇಷಂಟ್ಗೆ ಹಾಕ್ತೀವಾ ಅಥವಾ ಆ ಪೇಷಂಟೇ ಹಾಸ್ಪಿಟ್ಲಿಗೆ ಬರಬೇಕು. ಓಕೆ, ಸೊ ಕಿಡ್ನೀಸ್ ಇಲ್ಲ ಅಂದರೆ ಅವನ ಬಾಡಿಯಲ್ಲೂ ಮೆಟಬಾಲಿಕ್ ವೇಸ್ಟ್ ಜನರೇಟ್ ಆಗುತ್ತೆ. ಅದನ್ನ ನಾವು ಆಚೆ ತೆಗೆದಿಲ್ಲ ಅಂದರೆ ಹಿ ಕುಡ್ ಎಂಡ್ ಅಪ್ ಆ್ಯಂಡ್ ಡೈಯಿಂಗ್. ಕರೆಕ್ಟ್. ಸೊ ಅಂಥ ಟೈಮಲ್ಲಿ ಆರ್ಟಿಫಿಷಿಯಲ್ ಕಿಡ್ನೀಸ್ ಹೆಲ್ಪಿಗೆ ಬರುತ್ತೆ. ಸೊ ದಿಸ್ ಆರ್ಟಿಫಿಷಿಯಲ್ ಕಿಡ್ನಿಗೆ ನಾವು ಇನ್ನೊಂದು ಹೆಸರು ಇಡ್ತೀವಿ, ದಟ್ ಈಸ್ ನೋನ್ ಆಸ್ ಹೀಮೋಡಯಾಲಿಸಿಸ್. ಈ ಕ್ವಶನ್ 3 ಮಾರ್ಕ್ಸಿಗೆ ಬರೋದು. ಇದೂ ಇಂಪಾರ್ಟೆಂಟ್, ಹೇಳೋಕ್ಕಾಗಲ್ಲ. ಒಂದೊಂದು ಸತಿ ಕ್ವಶನ್ ಪೇಪರ್ ಟಫ್ ಇರೋವಾಗ ಇಂಥ ಕ್ವಶನ್ನು ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಅಂಥ ಟೈಮಲ್ಲಿ ಯಾವಾಗ ಆ ಪೇಷಂಟ್ ಹತ್ರ ಕಿಡ್ನಿ ಇರಲ್ವ ಅಥವಾ ಎರಡೂ ಕಿಡ್ನೀಸು ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿರುತ್ತೋ ಅಂಥ ಟೈಮಲ್ಲಿ ಆರ್ಟಿಫಿಷಿಯಲ್ ಕಿಡ್ನೀಸ್ ಯೂಸ್ ಆಗುತ್ತೆ. ಸೊ an artificial kidney is a device to remove the nitrogenous waste products from the blood through dialysis. ಓಕೆ, ಹೇಗೆ ಮಾಡೋದು ಇದನ್ನ? ಇಲ್ಲಿ ಪೇಷಂಟ್ ಮಲಗಿದ್ದಾನೆ, ಅವನ ವೇನ್ ಓಕೆ ಇಲ್ಲಿ ಡೀಟೇಲಾಗಿ ನೋಡೋಣ. ಇದು ಒಂದು ಅಪ್ಯಾರಟಸ್, ಇದಕ್ಕೆ ನಾವು ಡಯಾಲೈಸರ್ ಅಥವಾ ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಕರಿತೀವಿ. ಇಲ್ಲಿ ಸರ್ಟೆನ್ ಟ್ಯೂಬ್ಸ್ ಇರೋದಲ್ಲ, ಅದು ಸೆಮಿಪರ್ಮಿಯಬಲ್ ಅಂದರೆ ಏನು? ಕೆಲವೊಂದು ಥಿಂಗ್ಸ್ನ ಆಚೆ ಹೋಗೋಕ್ಕೆ ಬಿಡುತ್ತೆ, ಆದರೆ ಕೆಲವೊಂದು ಥಿಂಗ್ಸ್ನ ಆಚೆ ಹೋಗೋಕ್ಕೆ ಬಿಡೋಲ್ಲ, ಅಥವಾ ಕೆಲವೊಂದು ಥಿಂಗ್ಸ್ನ ಒಳಗಡೆ ಕರ್ಕೊಳ್ಳುತ್ತೆ, ಕೆಲವೊಂದು ಥಿಂಗ್ಸ್ನ ಒಳಗಡೆ ಕರ್ಕೊಳ್ಳೋದು. ಸೊ ಅದಕ್ಕೆ ನಾವು ಸೆಮಿಪರ್ಮಿಯಬಲ್ ಅಂತ ಕರಿತೀವಿ. ಓಕೆ, ಸೊ ಇಂಥ ಟ್ಯೂಬ್ಸಲ್ಲಿ ಅಲ್ಲೇ ಏನೇನು ಹೋಗಬೇಕು ಏನೇನು ಬರಬೇಕು ಅನ್ನೋನ್ನೆಲ್ಲ ಕಂಟ್ರೋಲ್ ಮಾಡುತ್ತಲ್ಲ, ಅದೇ ಈ ಟ್ಯೂಬ್ಸ್. ಈ ಆರೆಂಜಿಶ್ ಕಲರ್ ಏನಿದೆಯಲ್ಲ ಅದೇ ಡಯಲೈಸಿಂಗ್ ಸೊಲ್ಯೂಷನ್. ಇದೇ ಅದನ್ನ ನೈಟ್ರೋಜಿನಸ್ ವೇಸ್ಟ್ನ ತೊಗೊಂಡು ಅದನ್ನ ಡೈಲೇಟ್ ಮಾಡೋ ತಾಕತ್ತಿರೋದು ಈ ಡಯಲೈಸಿಂಗ್ ಫ್ಲೂಯಿಡ್ಗೆ. ಈ ಆ್ಯರೋ ಮಾರ್ಕ್ಸ್ ಪ್ರಕಾರನೇ ಹೋಗೋಣ. ಈ ಫ್ರೆಶ್ ಡಯಲೈಸಿಂಗ್ ಸೊಲ್ಯೂಷನ್ ಏನಿದೆ, ಈ ಡಯಲೈಸರ್ಗೆ ಹೋಗಿ ಅಲ್ಲಿಂದ ಪೇಷಂಟ್ ಬಾಡಿಗೆ ನಾವು ಒಂದು ವೇನ್ ಮೂಲಕ ಕಳಿಸ್ತೀವಿ. ಇಲ್ಲಿ ವೇನ್ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಓಕೆ, ವೇನ್ ಮೂಲಕ ಪೇಷಂಟ್ ಬಾಡಿ ಕಳಿಸ್ತೀವಿ.
ಅಲ್ಲಿಂದ ಬಾಡಿಯಲ್ಲಿರೋಂಥ ಎಲ್ಲ ನೈಟ್ರೋಜಿನಸ್ ವೇಸ್ಟು ಒಂದು ಆರ್ಟ್ರಿ ಮೂಲಕ ಈ ಡಯಲೈಸರಿಗೆ ಪಂಪ್ ಆಗುತ್ತೆ. ವೇನಿಂದ ಕಳಿಸೋದು, ಆರ್ಟ್ರಿಯಿಂದ ಆಚೆ ಬರೋದು. ಇದು ಇಂಪಾರ್ಟೆಂಟ್, MCQಸ್ಗೂ ಬರ್ಬೋದು. ಓಕೆ, ಈ ಟ್ಯಾಂಕಿಗೆ ಬರುತ್ತೆ. ಅಲ್ಲಿ ನೈಟ್ರೋಜನಸ್ ವೇಸ್ಟ್ದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅದನ್ನು ಏನೇನು ಕೆಟ್ಟ ಥಿಂಗ್ಸ್ ಇದೆಯೋ ಅದನ್ನೆಲ್ಲ ಆಚೆ ತೆಗೆದು ಬರೀ ಒಳ್ಳೆ ಬ್ಲಡ್ನ ವಾಪಸ್ ವೇನ್ ಮೂಲಕ ಕಳಿಸ್ತಾ ಇರುತ್ತೆ. ಸೊ ಇಲ್ಲಿ ಕೆಟ್ಟ ಥಿಂಗ್ಸ್ ಏನಿದೆ ನೋಡಿ, ಯೂಸ್ ಡಯಲೈಸಿಂಗ್ ಸೊಲ್ಯೂಷನ್ ವಿತ್ ಯೂರಿಯಾ ಆ್ಯಂಡ್ ಸಾಲ್ಟ್ಸ್. ಸೊ ಹೇಳಿದ್ನಲ್ಲ ಆಗಲೇ ಯೂರಿಯಾ ಆ್ಯಂಡ್ ಎಕ್ಸಸ್ ಸಾಲ್ಟ್ಸೇ ನೈಟ್ರೋಜನಸ್ ವೇಸ್ಟ್ ನಮ್ಮ ಬಾಡಿಲಿ ಜನರೇಟ್ ಆಗೋದು. ಸೊ ಇದನ್ನೆಲ್ಲ ಈ ಡಯಲೈಸರ್ ಆಚೆ ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಷ್ಟೇ ಈ ಆರ್ಟಿಫಿಷಿಯಲ್ ಕಿಡ್ನಿದು ಹೆಲ್ಪ್. ಇನ್ನೊಂದು ಸತಿ ಓಡೋಣ. ಆರ್ಟಿಫಿಷಿಯಲ್ kidneys contain a number of tubes with semi-permeable lining suspended in a tank fluid with the dialyzing fluid. Suspended in a tank filled with dialyzing fluid. These fluids have the same osmotic pressure as the blood. ಸೊ ಈ ಡಯಲೈಸಿಂಗ್ ಫ್ಲೂಯಿಡ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಬ್ಲಡ್ನಲ್ಲಿರೋ ಆಸ್ಮಾಟಿಕ್ ಪ್ರೆಷರು ಮತ್ತು ಈ ಫ್ಲೂಯಿಡಲ್ಲಿ ಡಯಲೈಸಿಂಗ್ ಫ್ಲೂಯಿಡಲ್ಲಿರೋ ಆಸ್ಮಾಟಿಕ್ ಪ್ರೆಷರ್ ಎರಡೂ ಆಲ್ಮೋಸ್ಟ್ ಸೇಮ್. ಸೊ ಇದು ನಮ್ಮ ಬ್ಲಡ್ಗೆ ಮ್ಯಾಚ್ ಆಗುತ್ತೆ. ಸೊ ದಟ್ ಆಲ್ ದ ನೈಟ್ರೋಜನಸ್ ವೇಸ್ಟ್ನು ಆರಾಮಾಗಿ ತೆಗಿಯೋಕ್ಕಾಗುತ್ತೆ. ಬಟ್ ಇದಕ್ಕೂ ಸರ್ಟೇನ್ ಡಿಫ್ರೆನ್ಸ್ ಇದೆ. ಏನದು? This is similar to the function of the kidney, but it is different since there is no reabsorption involved. Reabsorption ಅಲ್ಲಿ ಏನಂದರೆ ಎಕ್ಸ್ಟ್ರಾ ಗ್ಲೂಕೋಸ್, ಅಮೈನೋ ಆ್ಯಸಿಡ್ಸ್, ಎಕ್ಸ್ಟ್ರಾ ಅಮೌಂಟ್ ಆಫ್ ಫ್ಲೂಯಿಡ್ ಅಥವಾ ವಾಟರ್ ಮತ್ತು ಸರ್ಟೆನ್ ಅಮೌಂಟ್ ಆಫ್ ಸಾಲ್ಟ್ಸ್ ಏನಿದೆ ಅದನ್ನೆಲ್ಲ ನಮ್ಮ ಬಾಡಿ ರಿಕ್ವೈರ್ ಮಾಡುತ್ತೆ. ಅದನ್ನೆಲ್ಲ ರೀಅಬ್ಸಾರ್ಬ್ ಮಾಡ್ಕೊಳ್ಳೋ ತಾಕತ್ತು ಕಿಡ್ನಿ ಸಿಗುತ್ತೆ. ಬಟ್ ಅದೇ ಈ ಆರ್ಟಿಫಿಷಿಯಲ್ ಕಿಡ್ನಿಲಿ ಅವೆಲ್ಲ ಆಗೋದಿಲ್ಲ. ಇದೇ ಅದರ ಡಿಫ್ರೆನ್ಸ್. ಓಕೆ, so the patient's blood is passed through these tubes. During the passage, the waste products from the blood pass into the dialyzing fluid by diffusion. The purified blood is pumped back into the patient. Got it? ಸೊ ನಾನು ಆಗಲೇ ಹೇಳಿದೆ, ಅವ ಕಿಡ್ನೀಸ್ 180 ಲೀಟರ್ಸ್ ಪರ್ ಡೇಲಿ ಅದನ್ನ ಫಿಲ್ಟ್ರೇಷನ್ ಏನೋ ಮಾಡುತ್ತೆ. ಬಟ್ ವಿ ಎಕ್ಸ್ಕ್ರೀಟ್ ಓನ್ಲಿ 1 liter. ವೈ? ಬಿಕಾಸ್ ದೇರ್ ಇಸ್ reabsorption happening. However, the volume actually excreted is only 1 liter or 2 a day because the remaining filtrate is absorbed in the kidney tubules. ಸೊ ಸಿಂಪಲ್, ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಎಕ್ಸ್ಕ್ರೀಷನ್. ನಾವೀಗ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ಗೆ ಹೋಗೋಣ. ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ತುಂಬ ಸಿಂಪಲ್ ಆಗಿರುತ್ತೆ. ಬಟ್ ಈ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ತುಂಬ ವೇಸ್ ಮೂಲಕ ಎಕ್ಸ್ಕ್ರೀಷನ್ಗೆ ಹೆಲ್ಪ್ ಮಾಡುತ್ತೆ. ಲೈಕ್ ಟ್ರಾನ್ಸ್ಪಿರೇಷನ್ ಆಗಿರ್ಬೋದು, ಸರೌಂಡಿಂಗ್ ಸಾಯಿಲ್ಸಿಂದನೇ ಆಚೆ ಹೋಗ್ಬೋದು, ಅಥವಾ ಪ್ಲಾಂಟ್ಸ್ದು ಕೆಲವೊಂದು ಲೀವ್ಸ್ ಅದನ್ನೇನೇನು ಓಲ್ಡ್ ಆಗಿದೆ ಅಲ್ಲೆಲ್ಲ ಅದ್ರದ್ದು ವೇಸ್ಟ್ ಪ್ರಾಡಕ್ಟ್ ಅಕ್ಯುಮುಲೇಟ್ ಆಗಿ ಕೊನೆಗೆ ಆ ಲೀವ್ಸ್ ಆ ಕೆಳಗಡೆ ಬೀಳುತ್ತೆ. ದಟ್ ಈಸ್ ಫಾಲ್ಸ್ ಆಫ್. ಅಥವಾ ಇಟ್ ಕ್ಯಾನ್ ಬಿ ಸ್ಟೋರ್ಡ್ಸ್ ಇನ್ ದ ರೇಸಿನ್ಸ್ ಆ್ಯಂಡ್ ಗಮ್ಸ್. ಸಿ ಇಟ್ ಹ್ಯಾಸ್ ಸೋ ಮೆನಿ ಪ್ರಾಸೆಸಸ್ ಆಫ್ ಎಕ್ಸ್ಕ್ರೀಷನ್. ಏನು? ಪ್ಲಾಂಟ್ಸ್. ಸೊ ಒಂದು ಸತಿ ಇದನ್ನ ಓದೋಣ. ಪ್ಲಾಂಟ್ಸಿಗೆ ನಾವು ಫೋಟೋಸಿಂಥಸಿಸ್ ಆಗೋ ಟೈಮಲ್ಲಿ ಎಂಡ್ ಪ್ರಾಡಕ್ಟ್ಸ್ ಏನು ಬಂತು? ಆಕ್ಸಿಜನ್ ಮತ್ತು ಎನರ್ಜಿ. ಕರೆಕ್ಟ್. ಸೊ ಆಕ್ಸಿಜನ್ನು ಪ್ಲಾಂಟ್ಗೆ ಒಂದು ವೇಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಬಟ್ ವಿಚ್ ಇಸ್ ನೆಸೆಸರಿ ಫಾರ್ ಹ್ಯೂಮನ್ ಬೀಯಿಂಗ್ಸ್, ರೈಟ್? ಅದೇ ಒಂಥರ ನಮ್ಮದು ಬ್ಯಾಲೆನ್ಸ್ ನೇಚರ್ ನಮ್ಮ ಗಾಡ್ ಕ್ರಿಯೇಟ್ ಮಾಡಿರೋದು. ಸೊ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಇಸ್ ವೆರಿ ಸಿಂಪಲ್. ಇಟ್ ಕ್ಯಾನ್ ಬಿ ಬೈ ಟ್ರಾನ್ಸ್ಪಿರೇಷನ್ ಆಗಿರ್ಬೋದು, ಅಥವಾ ರೇಸಿನ್ಸ್ ಆ್ಯಂಡ್ ಗಮ್ಸಲ್ಲಿ ತುಂಬಿಕೊಂಡಿರುತ್ತೆ, ಅಥವಾ ಅದು ಲೀವ್ಸಲ್ಲಿ ಹೋಗಿ ಅಲ್ಲಿ ಡೆಡ್ ಟಿಶ್ಯೂ ಆದಮೇಲೆ ಇಟ್ ಫಾಲ್ಸ್ ಆಫ್, ಅಥವಾ ಸಾಯಿಲ್ ಮೂಲಕನೇ ಡಿಫ್ಯೂಷನ್ ಮೂಲಕ ಅಥವಾ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಸಾಯಿಲ್ಗೆ ಅದರದ್ದು ವೇಸ್ಟ್ ಪ್ರಾಡಕ್ಟ್ಸ್ನ ಬಿಡುಗಡೆ ಮಾಡುತ್ತೆ. ಒಂದು ಸತಿ ಓದೋಣ ಇದನ್ನ. Plants use completely different strategy for excretion than those of animals. Oxygen itself can be thought as a waste product generated during the photosynthesis. We have discussed earlier how plants deal with oxygen as well as CO2. They can get rid of excess water by transpiration. Transpiration ಅಂದ್ರೇನು? ಬೆಳಗ್ಗೆ ಟೈಮ್ ಅದರದ್ದು ಸ್ಟೊಮ್ಯಾಟ ಮೂಲಕ ಎಲ್ಲ ಆಚೆ ಹೋಗುತ್ತಲ್ಲ, ಅದಕ್ಕೆ ಟ್ರಾನ್ಸ್ಪಿರೇಷನ್ ಅಂತೀವಿ. For other ways, plants use the fact that many of their tissues consist of dead cells and that they can even lose some parts as leaves. ಇದು ಒಂದು, ಇದು ಎರಡು. Many plant waste products are stored in cellular vacuoles. ಇದು 3. ಕೆಲವೊಂದು waste products cellular vacuoles ಅಲ್ಲೂ ಸ್ಟೋರ್ ಆಗಿರುತ್ತೆ. Waste products may be stored in the leaves that falls off. ಇದು 4. Other waste products are stored as racines and gums, especially in the old xylem. Plants also excrete some waste substances into the soil around them. See, 6 things ಆಯಿತು. ಒಂದು transpiration, second one is leaves, third one in the cellular vacuoles, then racines and gums, ಅದಾದಮೇಲೆ ಬರೋದು soils around them. Correct? So excretion in plants ಕೂಡ simple. ಈ 6 points ಬರೀರಿ, you get full marks.
ಸೊ ಎಕ್ಸ್ಕ್ರೀಷನ್ ತುಂಬ ಈಸಿ ಥಿಂಗ್. ಲೈಫ್ ಪ್ರೊಸೆಸ್ದು ಲಾಸ್ಟ್ ಟಾಪಿಕ್ ತುಂಬಾ ಈಸಿ. ಡಯಾಗ್ರಾಮ್ ಕೇಳೋದು ಮೋಸ್ಟ್ ಕಾಮನ್ ಥಿಂಗ್. ಎಕ್ಸ್ಕ್ರೀಷನ್ ಪ್ಲಾನ್ಸ್ ಅಷ್ಟೊಂದು ಕೇಳ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಬಟ್ ಸ್ಟಿಲ್ ಅದನ್ನೂ ಕೇಳ್ಬೋದು. ಬಟ್ ನೆಫ್ರಾನ್ದು ಡಯಾಗ್ರಾಮ್ ವೆರಿ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ 5 ಮಾರ್ಕ್ ಪಕ್ಕ ನ್ಯೂರಾನ್ ಅಥವಾ ನೆಫ್ರಾನ್ ಯಾವ್ದಾದ್ರು ಒಂದು ಬಂದೇ ಬರುತ್ತೆ. ಸೊ ಎಲ್ಲರೂ ಇದನ್ನ ನೀಟಾಗಿ ಪ್ರಿಪೇರ್ ಮಾಡಿ. ಆರ್ಟಿಫಿಷಿಯಲ್ ಕಿಡ್ನಿ ಸರ್ಟೆನ್ ಚಾನ್ಸಸ್ ಸಿಗ್ಬೋದು, ಇಲ್ಲ ಬರ್ದೇನೂ ಇರ್ಬೋದು, ಬಟ್ ಇನ್ನೂ ಒಂದ್ಸತಿ ನೀಟಾಗಿ ನೋಡ್ಕೊಳ್ಳಿ. ಎಕ್ಸ್ಕ್ರೀಷನ್ ಪ್ಲಾನ್ಸು ತುಂಬ ಈಸಿ ಇದೆ. ಎಲ್ಲರೂ ಈ ಕ್ವೆಶನ್ಸ್ನ ಒಂದ್ಸತಿ ಸಾಲ್ವ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.